ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ 5 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ FD ಮಾಡಿ ಸೇಫ್ ಅಂತ. ಆದರೆ ಯಾರು ಹೇಳ್ತಾರೆ ಇಲ್ಲ ಡೆಪ್ಟ್ ಮ್ಯೂಚುವಲ್ ಫಂಡ್ ಬೆಟರ್, ಟ್ಯಾಕ್ಸ್ ಉಳಿಯುತ್ತೆ ಅಂತ. ನಿಜ ಏನಂದರೆ 2023 ನಂತರ ಡೆಪ್ಟ್ ಫಂಡ್ ಟ್ಯಾಕ್ಸ್ ಬೆನಿಫಿಟ್ ಬಗ್ಗೆ ನೀವು ಕೇಳಿರೋ ಹೆಚ್ಚಿನ ವಿಷಯ ಅದು. ಇವತ್ತು ನಿಜ ಲೆಕ್ಕಾಚಾರ, ಮಾರಾಟ ಇಲ್ಲ, ಡ್ರಾಮಾ ಇಲ್ಲ, ಬರೀ ಲೆಕ್ಕ. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮಗೆ ಯಾವುದು ಸರಿ ಅಂತ ನಿಮಗೆ ಗೊತ್ತಾಗುತ್ತೆ. ನಿಜ ಲೆಕ್ಕಾಚಾರಕ್ಕೆ ಸ್ವಾಗತ. ಮೊದಲ ಸೆಟಪ್. ಒಂದು ಕಡೆ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್, ನೀವು ಬ್ಯಾಂಕ್ಗೆ ಹಣ ಕೊಡ್ತೀರಿ, ಅವರು ನಿಗದಿತ ಬಡ್ಡಿ ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ, ಸಿಂಪಲ್. ಇನ್ನೊಂದು ಕಡೆ ಡೆಪ್ಟ್ ಮ್ಯೂಚುವಲ್ ಫಂಡ್, ನಿಮ್ಮ ಹಣ ಬಾಂಡ್ಗಳಲ್ಲಿ ಹೂಡಿಕೆ ಆಗುತ್ತೆ. ಸರ್ಕಾರಿ ಬಾಂಡ್, ಕಂಪನಿ ಬಾಂಡ್, ಬ್ಯಾಂಕ್ ಪೇಪರ್, ಖಾತರಿ ರಿಟರ್ನ್ ಇಲ್ಲ, ಆದರೆ ಸಾಮಾನ್ಯವಾಗಿ FDಗಿಂತ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ರಿಟರ್ನ್ಸ್ ಹತ್ತಿರ ಇವೆ. ನಿಜವಾದ ಫೈಟ್ ಇರೋದು ತೆರಿಗೆ ಮತ್ತು ಫ್ಲೆಕ್ಸಿಬಿಲಿಟಿಯಲ್ಲಿ. ಮಧ್ಯದಲ್ಲಿ ದೊಡ್ಡ ಬ್ಯಾಂಕ್ಗಳು ಕೊಡ್ತಿರೋದು ಇಷ್ಟು. SBI 3 ರಿಂದ 5 ವರ್ಷದ FDಗೆ ಸುಮಾರು 6.3% ಕೊಟ್ಟರೆ, HDFC ಬ್ಯಾಂಕಲ್ಲಿ ಸುಮಾರು 6.5% ಕೊಡ್ತಿದ್ದಾರೆ. ಉಳ್ಕಿದ್ರೆ 18 ರಿಂದ 21 ತಿಂಗಳ ಸ್ಪೆಷಲ್ ಸ್ಕೀಮ್. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 7% ಸಿಗುತ್ತೆ, ಪರವಾಗಿಲ್ಲ ಅನ್ಸುತ್ತೆ. ಆದರೆ ಇದರಲ್ಲಿ 2 ಕ್ಯಾಚ್ ಇದೆ. ಕ್ಯಾಚ್ 1, ತೆರಿಗೆ FD ಬಡ್ಡಿ ನಿಮ್ಮ ಆದಾಯಕ್ಕೆ ಸೇರುತ್ತೆ. ನಿಮ್ಮ ಸ್ಲ್ಯಾಬ್ ಪ್ರಕಾರ ತೆರಿಗೆ ಬೀಳುತ್ತೆ. ನೀವು 30% ಸ್ಲ್ಯಾಬ್ನಲ್ಲಿ ಇದ್ದರೆ ಆ 6.5% ಕೈಗೆ ಬರುವಾಗ ಸುಮಾರು 4.5% ಆಗುತ್ತೆ. ಯೋಚನೆ ಮಾಡಿ, 4.5%. ಕ್ಯಾಚ್ 2, TDS ವರ್ಷಕ್ಕೆ FD ಬಡ್ಡಿ 50,000 ದಾಟಿದರೆ ಹಣ ನಿಮ್ಮ ಕೈಗೆ ಬರೋ ಮುಂಚೆನೇ ಬ್ಯಾಂಕ್ TDS ಕಟ್ ಮಾಡುತ್ತೆ. ಇನ್ನು ಒಂದು FD ಮಧ್ಯದಲ್ಲಿ ಮುರಿದ್ರೆ ಪೆನಾಲ್ಟಿ, ಸಾಮಾನ್ಯವಾಗಿ 0.5% ಈಗ ಡೆಪ್ಟ್ ಮ್ಯೂಚುವಲ್ ಫಂಡ್ ಎಷ್ಟೋ ವರ್ಷ ಇದರ ಪಿಚ್ ಏನಿತ್ತಂದರೆ 3 ವರ್ಷ ಇಟ್ಕೊಳ್ಳಿ, ಇಂಡಕ್ಸೇಷನ್ ಬೆನಿಫಿಟ್ ಸಿಗುತ್ತೆ, ತೆರಿಗೆ ತುಂಬ ಕಡಿಮೆ ಇದೆ ಅಂತ. ಸೂಪರ್ ಡೀಲ್. ಆ ಡೀಲ್ ಇವಾಗಿಲ್ಲ. ಏಪ್ರಿಲ್ 2023 ಹೊಸದಾಗಿ ಕೂಡ ಡೆಪ್ಟ್ ಫಂಡ್ಗೆ ಇಂಡಕ್ಸೇಷನ್ ಇಲ್ಲ. ಸ್ಪೆಷಲ್ ಲಾಂಗ್ ಟರ್ಮ್ ರೇಟ್ ಕೂಡ ಇಲ್ಲ. ಲಾಭಕ್ಕೆ ನಿಮ್ಮ ಸ್ಲ್ಯಾಬ್ ಪ್ರಕಾರವೇ ತೆರಿಗೆ. FD ಬಡ್ಡಿ ತರಹನೇ, ಹಾಗಾದರೆ ತೆರಿಗೆ ಒಂದೇ ಅಲ್ವಾ? ಡೆಪ್ಟ್ ಫಂಡ್ ಏನಿಗೆ ಬೇಕು? ಇಲ್ಲೇ ಹೆಚ್ಚಿನ ವಿಡಿಯೋಗಳು ಸ್ಕಿಪ್ ಮಾಡೋ ಪಾಯಿಂಟ್ ಇರೋದು. 3 ನಿಜವಾದ ವ್ಯತ್ಯಾಸ ಇನ್ನೂ ಇದೆ. 1, ತೆರಿಗೆ ಮುಂದೂಡಿಕೆ. FDನಲ್ಲಿ ಪ್ರತಿ ವರ್ಷ ಬಡ್ಡಿ ಮೇಲೆ ತೆರಿಗೆ ಕಟ್ಟಬೇಕು, ಹಣ ತೆಗೆಯದಿದ್ರೂ ಕೂಡ. ಬಟ್ ಡೆಪ್ಟ್ ಫಂಡ್ನಲ್ಲಿ ಮಾರಿದಾಗ ಮಾತ್ರ ತೆರಿಗೆ. ಅಲ್ಲಿವರೆಗೂ ಹಣ ತೆರಿಗೆ ಇಲ್ಲದೆ ಬೆಳೀತಾ ಇರುತ್ತೆ. 5 ರಿಂದ 10 ವರ್ಷದಲ್ಲಿ ಇದು ದೊಡ್ಡದಾಗುತ್ತೆ. ಇನ್ನು 2ನೇದು, TDS ಇಲ್ಲ, ದಾರಿಯಲ್ಲಿ ಏನೂ ಕಟ್ಟಾಗಲ್ಲ. ತೆರಿಗೆ ಯಾವಾಗ ಅನ್ನೋದು ನಿಮ್ಮ ಕೈಯಲ್ಲಿ. ಇನ್ನು 3ನೇದು, ಫ್ಲೆಕ್ಸಿಬಿಲಿಟಿ. ಎಷ್ಟು ಬೇಕೋ ಅಷ್ಟು, ಯಾವಾಗ ಬೇಕೋ ಆವಾಗ ತೆಗಿಬಹುದು. 5 ಲಕ್ಷದಿಂದ 50,000 ಬೇಕಾ? ಅಷ್ಟೇ ಮಾರಿ. FDನಲ್ಲಿ ಹೀಗೆ ಮಾಡೋಕ್ಕಾಗತ್ತಾ? ಟ್ರೇಡ್ ಆಫ್ ಏನಂದರೆ ರಿಟರ್ನ್ಸ್ ಖಾತ್ರಿ ಇಲ್ಲ. ಸರಿ, ಕ್ಯಾಲ್ಕುಲೇಟರ್ ಟೈಮ್. 5 ಲಕ್ಷ ರೂಪಾಯಿ, 3 ವರ್ಷ, 30% ಸ್ಲ್ಯಾಬ್. FD 6.5%. ಮೆಚ್ಯೂರಿಟಿ ವ್ಯಾಲ್ಯೂ ತೆರಿಗೆ ಮುಂಚೆ ಸುಮಾರು 6,04,000. ಅಂದರೆ ಸುಮಾರು 1,04,000 ಬಡ್ಡಿ. ಆದರೆ ಪ್ರತಿ ವರ್ಷ ತೆರಿಗೆ ಕಟ್ತೀರಿ. ತೆರಿಗೆ ನಂತರ ನಿಮಗೆ ಸಿಗೋದು ವರ್ಷಕ್ಕೆ ಸುಮಾರು 4.55%. ಕೊನೆಗೆ ಕೈಗೆ ಸುಮಾರು 5,71,000. ಡೆಪ್ಟ್ ಫಂಡ್ 7%. ಅಂದಾಜು ಖಾತ್ರಿ ಅಲ್ಲ. 3 ವರ್ಷದ ನಂತರ
ಮೊತ್ತ ಸುಮಾರು 6,12,000 ಆಗುತ್ತೆ. ಮಾಡ್ತೀರಿ. ಲಾಭ ಸುಮಾರು 1,12,000. 30% ತೆರಿಗೆ ಸುಮಾರು 34,000. ಇನ್ನು ಕೈಗೆ ಸಿಗೋದು 5,79,000. ವ್ಯತ್ಯಾಸ 5 ಲಕ್ಷದ ಮೇಲೆ 3 ವರ್ಷದಲ್ಲಿ ಸುಮಾರು 8,000 ರೂಪಾಯಿ. ನಿಜ, ಆದರೆ ಲೈಫ್ ಚೇಂಜಿಂಗ್ ಪಾಯಿಂಟ್ ಅಲ್ಲ. ಡೆಪ್ಟ್ ಫಂಡ್ 6.5% ಮಾತ್ರ ಕೊಟ್ಟರೆ FD ಅಷ್ಟೆ. ವ್ಯತ್ಯಾಸ ಇನ್ನೂ ಕಡಿಮೆ. ಅಂದರೆ ಡೆಪ್ಟ್ ಫಂಡ್ನಿಂದ ನೀವು ತುಂಬ ಶ್ರೀಮಂತರಾಗ್ತೀರಿ ಅಂತ ಯಾರಾದರೂ ಹೇಳಿದ್ರೆ 2023 ನಂತರ ಅದು ನಿಜ ಅಲ್ಲ. ನಿಜ ಉತ್ತರ 2 ಹತ್ತಿರ. ನಿರ್ಧಾರ ನಿಮ್ಮ ಅಗತ್ಯದ ಮೇಲೆ. ನನ್ನ ಪ್ರಾಮಾಣಿಕ ಫ್ರೇಮ್ವರ್ಕ್ ಇದು. FD ಸರಿ, ನಿಗದಿತ ದಿನಕ್ಕೆ ನಿಗದಿತ ಹಣ ಬೇಕಿದ್ರೆ. ಉದಾಹರಣೆಗೆ 2028 ಜೂನ್ನಲ್ಲಿ ಮಕ್ಕಳ ಫೀಸ್ ನೀವು 0ಇಂದ 20% ಸ್ಲ್ಯಾಬ್ನಲ್ಲಿದ್ದರೆ ತೆರಿಗೆ ಹೊಡೆತ ಕಡಿಮೆ ಇರುತ್ತೆ. ಬಟ್ ಖಾತ್ರಿ ಮುಖ್ಯ. ಹಿರಿಯ ನಾಗರಿಕರಿಗೆ ಹೆಚ್ಚುವರಿ 0.5% ಬಡ್ಡಿ. ಡೆಪ್ಟ್ ಫಂಡ್ ಸರಿ, ನೀವು 30% ಸ್ಲ್ಯಾಬ್ನಲ್ಲಿದ್ದು ಹಣ 5 ವರ್ಷಕ್ಕಿಂತ ಜಾಸ್ತಿ ಇರೋದಾದರೆ, ಫ್ಲೆಕ್ಸಿಬಲ್ ಹಿಂಪಡೆತ ಬೇಕಿದ್ರೆ ಅಥವಾ ಈಕ್ವಿಟಿ ಪೋರ್ಟ್ಫೋಲಿಯೋ ಜೊತೆ ಸ್ಟೆಬಿಲಿಟಿಗೆ ಇಟ್ಕೊಳ್ಳೋದಾದರೆ, ನಿಜ ಹೇಳಬೇಕಂದ್ರೆ ಹೆಚ್ಚಿನವರೆಗೆ 2 ಬೇಕು. ಎಮರ್ಜೆನ್ಸಿ ಹಣ FDನಲ್ಲಿ, ಲಾಂಗ್ ಟರ್ಮ್ ಹಣ ಒಳ್ಳೆ ಡೆಪ್ಟ್ ಫಂಡ್ನಲ್ಲಿ. ಇದು ಯಾವುದೇ ಯುದ್ಧ ಅಲ್ಲ, ಟೂಲ್ ಕಿಟ್. ಕೊನೆಯದಾಗಿ, ನಾನು SEBI ನೋಂದಾಯಿತ ಸಲಹೆಗಾರ ಅಲ್ಲ. ಇದು ಶಿಕ್ಷಣ ಶಿಫಾರಸು ಅಲ್ಲ. ದರ ಮತ್ತು ನಿಯಮ ಬದಲಾಗ್ತಾ ಇರುತ್ತೆ. ಹೂಡಿಕೆ ಮುಂಚೆ ಪರಿಶೀಲಿಸಿ. ಈ ತರಹದ ನಿಜ ಲೆಕ್ಕಾಚಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಗಿಲ್ಟ್ ಫಂಡ್ ನಿಜವಾಗ್ಲೂ ಸೇಫಾ ಅಥವಾ FD ಹೂಡಿಕೆದಾರರಿಗೆ ಟ್ರ್ಯಾಪಾ? ಅಲ್ಲಿ ಸಿಗೋಣ.